Dear students, good morning. Today I will brief you about the chapter Biotechnology, Principles and Procedure. For this chapter we will discuss. Okay, so in this, what is biotechnology? It deals with the techniques using live microorganisms or their enzymes to produce products and process useful to the humans. ಅಂದರೆ ಇಲ್ಲಿ ಮೈಕ್ರೋ ಆರ್ಗನಿಸಮ್ಸು ಮತ್ತು ಅವು ಪ್ರಾಡಕ್ಟ್ಸ್ ಎಂಜೈಮ್ಸ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡೋದೇ ಬಯೋಟೆಕ್ನಾಲಜಿ. ಇಲ್ಲಿ ಬಯಾಲಜಿಯಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಪ್ರೊಡ್ಯೂಸ್ ಮಾಡೋ ಎಕ್ಸಾಂಪಲ್ ಹ್ಯೂಮಿಲಿನ್, ಡಾಲಿ, BT ಕಾಟನ್. ಹ್ಯೂಮಿಲಿನ್ ಅಂದರೆ ಇನ್ಸುಲಿನೇ. ಹ್ಯೂಮಿಲಿನ್ ಅಂದರೆ ಇನ್ಸುಲಿನ್ ವಿಚ್ ಇಸ್ ಹ್ಯೂಮನ್ ಇನ್ಸುಲಿನ್ ಪ್ರೊಡ್ಯೂಸ್ಡ್ ಇನ್ ದ ಬಯೋಟೆಕ್ನಾಲಜಿ ಯೂಸಿಂಗ್ ಬಯೋಟೆಕ್ನಾಲಜಿ ಹ್ಯೂಮಿಲಿನ್ ಅಂತ ಕರಿತಾ ಇದ್ದೀವಿ. ಈ ಡಾಲಿ ನಿಮ್ಗೆ ಗೊತ್ತಿದೆ, ಕ್ಲೋನಿಂಗ್. BT ಕಾಟನ್ ಅಂದರೆ ಬ್ಯಾಸಿಲಸ್ thuringiensis ಬ್ಯಾಕ್ಟೀರಿಯಾ which having a resistance capacity which disease causing in the cotton plant that produced here. ಸೊ ಇದೇ ಡೆಫಿನೇಷನ್ನ EFB ಅವರು ಅಂದರೆ ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ ಅವರು ಒಂಥರ ಡೆಫಿನೇಷನ್ ಕೊಟ್ಟಿದ್ದಾರೆ. ಇದು ಟ್ರೆಡಿಷ್ನಲ್ ಮತ್ತು ಮಾಡರ್ನ್ ಯೂಸ್ನ ನೋಟಿಸ್ ಮಾಡಿಕೊಂಡು, ಅಂದರೆ ಬಯೋಟೆಕ್ನಾಲಜಿ ಈಸ್ ಅ ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಆ್ಯಂಡ್ ಆರ್ಗನಿಸಮ್ಸ್, ಸೆಲ್ಸ್, ಪಾರ್ಟ್ಸ್ ದೇರ್ ಆಫ್ ಆ್ಯಂಡ್ ಮಾಲಿಕ್ಯುಲರ್ ಅನಲಾಗಸ್ ಆಫ್ ದಿ ಪ್ರಾಡಕ್ಟ್ಸ್ ದ ಸರ್ವಿಸಸ್ ಅಂತ ಒಂದು ಡೆಫಿನೇಷನ್ ಕೊಟ್ಟಿರೋದು ಯಾರು? EFP ಅಂತ. ವಾಟ್ ಈಸ್ ಜೆನೆಟಿಕ್ ಇಂಜಿನಿಯರಿಂಗ್? ಸರ್ಟನ್ recombinant DNA is a creation of recombinant DNA by inserting a desired gene. ನಮಗೆ ಬೇಕಾಗಿರೋ ಜೀನ್ inserting desired gene into obtain the gene or gene product. ಅದೇ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತಾ ಇದ್ದೀವಿ. ಸೊ ಜೀನ್ ಕ್ಲೋನಿಂಗ್ ಅಂದರೆ ನಿಮ್ಗೆ ಗೊತ್ತಿದೆ. ಸೊ ಪ್ರೊಡ್ಯೂಸಿಂಗ್ ಅ ಐಡೆಂಟಿಕಲ್ ಸ್ಟ್ರಕ್ಚರಲ್ ಆ್ಯಂಡ್ ಜೆನೆಟಿಕಲ್ ಸಿಮಿಲರ್ ಇರೋದು ಕ್ಲೋನಿಂಗ್ ಅಂತ ಕರಿತಾ ಇದ್ದೀವಿ. ಅದೇ ಜೀನ್ನ ಐಡೆಂಟಿಕಲ್ ಕಾಪೀಸ್ ಪ್ರೊಡ್ಯೂಸ್ ಮಾಡೋದೇ ಜೀನ್ ಕ್ಲೋನಿಂಗ್ ಅಂತ ಕರಿತಾ ಇದ್ದೀವಿ. ಸೊ ಫೇಟ್ ಆಫ್ ಪೀಸ್ ಆಫ್ DNA. ಸೊ ಒಂದು DNA ಟ್ರಾನ್ಸ್ಫರ್ ಮಾಡಿರೋವಾಗ ಏನು ಕ್ಯಾರೆಕ್ಟರ್ ಇರಬೇಕು? ಏಲಿಯನ್ ಆರ್ಗನಿಸಮಲ್ಲಿ ಬೇರೆ ಆರ್ಗನಿಸಮಲ್ಲಿ ಟ್ರಾನ್ಸ್ಫರ್ ಮಾಡಿರುವಾಗ ಏನು ಕ್ಯಾರೆಕ್ಟರ್ಸ್ ಇರಬೇಕಂದ್ರೆ, ದ ಫಾರಿನ್ DNA ನೀಡ್ಸ್ ಟು ಮಲ್ಟಿಪ್ಲೈ ಇಟ್ಸೆಲ್ಫ್ ಇನ್ ಆರ್ಗನಿಸಮ್. ನಾವು ಬೇರೆ ಆರ್ಗನಿಸಮ್, ಏಲಿಯನ್ ಆರ್ಗನಿಸಮ್ ಟ್ರಾನ್ಸ್ಫರ್ ಮಾಡಿರುವಾಗ ನೀಡ್ಸ್ ಟು ಮಲ್ಟಿಪ್ಲೈ, ಆಲ್ಸೋ ಬಿಕಮ್ಸ್ ಅ ಪಾರ್ಟ್ ಆಫ್ ಕ್ರೋಮೋಸೋಮ್ ಆ್ಯಂಡ್ ಕ್ರೋಮೋಸೋಮ್ ನೀಡ್ಸ್ ಟು ಹ್ಯಾವ್ ಅ ಸೈಟ್ ಇಸ್ ಕಾಲ್ಡ್ ಆರಿಜಿನ್ ಆಫ್ ರೆಪ್ಲಿಕೇಶನ್. ಇದನ್ನೇ ನಾವು ಒರಿ ಸೈಟ್ ಅಂತಲೂ ಕರಿತೀವಿ. ಆರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟ್ ದಟ್ ಅಲೌಸ್ ಅ ರೆಪ್ಲಿಕೇಶನ್ ಪ್ರಾಸೆಸ್ ಕಾಲ್ಡ್ ಕ್ಲೋನಿಂಗ್ ಅಂತಲೂ ಕರಿತಾ ಇದ್ದೀವಿ. ಸೊ ಕನ್ಸ್ಟ್ರಕ್ಷನ್ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ RDNA ಕನ್ಸ್ಟ್ರಕ್ಟ್ ಮಾಡೋಕ್ಕೆ ನಮಗೆ ಅಪರ್ಚುನಿಟೀಸ್ ಎಲ್ಲಿಂದ ಬಂತಂದರೆ ಈ ಎಂಜೈಮ್ಸ್ ಎಲ್ಲ ಪ್ರೊಡ್ಯೂಸ್ ಆಗಿರೋದು ಯಾವುದಂತ ನೋಡೋಣ. ಫಸ್ಟ್ ಸ್ಟೈನ್ಲಿ ಕೊಹೆನ್ ಆ್ಯಂಡ್ ಹಾರ್ಬರ್ಟ್ ಬೋಯೋ ಕನ್ಸ್ಟ್ರಕ್ಟೆಡ್ ಅ recombinant DNA isolating and cutting the antibiotic resistant gene and linking with the native plasmid that is in the Salmonella ಟೈಫಿ ಆರ್ ಸಾಲ್ಮೊನೆಲ್ಲಾ ಟಿಂಪ್ಯಾನಿಯಮ್. ಆ ಬ್ಯಾಕ್ಟೀರಿಯಾದಲ್ಲಿ ಇದನ್ನು ಇಂಟ್ರಡ್ಯೂಸ್ ಮಾಡಿರೋದು ಯಾರು? ಸ್ಟೈನ್ಲಿ ಕೊಹೆನ್ ಮತ್ತು ಹಾರ್ಬರ್ಟ್ ಬೋಯರ್. ಸೊ ಮೇಜರ್ಲಿ ಏನಕ್ಕೆ ಡಿಸ್ಕವರಿ ಆಫ್ ಮಾಲಿಕ್ಯುಲರ್ ಸಿಸರ್ಸ್ ನಮ್ಗೆ ಗಿವೆನ್ ಅ ಚಾನ್ಸ್ ಟು ಪ್ರೊಡ್ಯೂಸ್ ದಿ recombinant DNA. ಸೊ ಇವನ್ನ ಏನಂತ ಕರಿತಾ ಇದ್ದೀವಿ? ರೆಸ್ಟ್ರಿಕ್ಷನ್ ಎಂಜೈಮ್ಸ್ ಅಂತ ಕರಿತಾ ಇದ್ದೀವಿ. ದಟ್ ಕಟ್ಸ್ ಎಟ್ಸ್ ಎ ಸ್ಪೆಸಿಫಿಕ್ ಸೈಟ್ ಆ್ಯಂಡ್ ಪ್ಲಾಸ್ಮಿಡ್ ಆ್ಯಕ್ಟ್ ಆಸ್ ಅ ವೆಕ್ಟಾರ್. ಈಗ ನಮ್ಗೆ ಇಂಟ್ರೆಸ್ಟಿಂಗ್ ಜೀನ್ ಬೇರೆ ಆರ್ಗನಿಸಮ್ ಟ್ರಾನ್ಸ್ಫರ್ ಆಗಬೇಕಂದ್ರೆ ಹಂಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಗೆ ಯಾವುದೋ ಒಂದು ವೆಹಿಕಲ್ ಬೇಕು. ಆ ವೆಹಿಕಲ್ ಥರ ಆ್ಯಕ್ಟ್ ಮಾಡ್ತಾ ಇರೋದು ಯಾರಂದರೆ ಪ್ಲಾಸ್ಮಿಡ್, ವರ್ಕಿಂಗ್ ಆಸ್ ಎ ವೆಕ್ಟಾರ್. ಇನ್ನು DNA ಲೈಗೇಸ್ ಇಸ್ ಅ ಎಂಜೈಮ್ ಹೆಲ್ಪ್ಸ್ ಟು ಜಾಯಿನ್ ದ DNA ಮಾಲಿಕ್ಯೂಲ್. ಈಗ ನಮ್ಮ ಇಂಟ್ರೆಸ್ಟಿಂಗ್ ಜೀನು, ಆ ಜೀನ್ನ ಕರ್ಕೊಂಡೋಗಿ ವೆಕ್ಟಾರ್ ಜೀನಿಗೆ ಇನ್ಸರ್ಟ್ ಮಾಡಬೇಕಂತ ಹೇಳ್ತಾ ಇದೀವಲ್ಲ, ಅದೆರಡು ಜಾಯಿನ್ ಆಗೋಕ್ಕೆ ಹೆಲ್ಪ್ ಆಗ್ತಾ ಇರೋ ಎಂಜೈಮ್ ಯಾವುದಪ್ಪ ಅಂದರೆ DNA ಲೈಗೇಸ್. ಅದೇ ಥರ ಈ RDNA ಅಂದರೆ recombinant DNA ಪ್ರೊಡ್ಯೂಸ್ ಆದಮೇಲೆ, ರೆಡಿ ಮಾಡಿದ ಮೇಲೆ, ದ ಟ್ರಾನ್ಸ್ಫರ್ ಇಂಟು E. coli, ಎ ಬ್ಯಾಕ್ಟೀರಿಯಮ್ ಕ್ಲೋಸ್ಲಿ ರಿಲೇಟೆಡ್ ಸಾಲ್ಮೊನೆಲ್ಲಾ. ಸೊ ಸಾಲ್ಮೊನೆಲ್ಲಾಯಿಂದ ತೆಗೆದಿರೋ ವೆಕ್ಟಾರ್ನ ವೇರ್ ಇನ್ಸರ್ಟಿಂಗ್ ಇಂಟು ದಿ E. coli ಎಸ್ಟ್ರೀಷಿಯಾ ಕೊಲೈ ಬ್ಯಾಕ್ಟೀರಿಯಾಗೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಅದರಲ್ಲಿ ಇದು ಗ್ರೋತ್ ಆಗುತ್ತೆ. ಓಕೆ, ಸೊ ಟೂಲ್ಸ್ ಫಾರ್ ದಿ recombinant DNA ಟೆಕ್ನಾಲಜಿ. ಏನೇನು ಟೂಲ್ಸ್ ಇದೆ ನೋಡಿ? ಎಂಜೈಮ್ಸ್, ಡಿಸೈರ್ಡ್ ಜೀನ್ ಆರ್ DNA ನಮಗೆ ಬೇಕಾಗಿರೋ ಜೀನು, ನಮ್ಗೆ ಇಂಟ್ರೆಸ್ಟ್ ಇರೋ ಜೀನ್, ದ ವೆಕ್ಟಾರ್ಸ್, ಹೋಸ್ಟ್ ಸೆಲ್, ಬಯೋರಿಯಾಕ್ಟರ್ಸ್ ಅಂತ ನೋಡೋಣ. ಸೊ ಏನೇನಂತ ಫಸ್ಟ್ ಎಂಜೈಮ್ಸ್ ನೋಡಿದರೆ, ರೆಸ್ಟ್ರಿಕ್ಷನ್ ಎಂಜೈಮ್ಸ್ ದಿಸ್ ರೆಸ್ಟ್ರಿಕ್ಟ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಜ್. ಅಂದರೆ ಬ್ಯಾಕ್ಟೀರಿಯೋಫೇಜ್ ಏನು? ಬ್ಯಾಕ್ಟೀರಿಯೋಫೇಜ್ ವಿಚ್ ಎಫೆಕ್ಟ್ ಆನ್ ದಿ ಬ್ಯಾಕ್ಟೀರಿಯಾ, ವಿಚ್ ಎಫೆಕ್ಟ್ ಆನ್ ದಿ ಬ್ಯಾಕ್ಟೀರಿಯಾ ಅಲ್ಲ, ವಿಚ್ ಎಫೆಕ್ಟ್ಸ್ ಆನ್ ದಿ ಬ್ಯಾಕ್ಟೀರಿಯಾ, ಇದು ಬ್ಯಾಕ್ಟೀರಿಯೋಫೇಜ್ ಅಂತ ಕರಿತೀವಲ್ಲ. which affects on the bacteria. ಆ ಬ್ಯಾಕ್ಟೀರಿಯಾ
ರೆಸ್ಟ್ರಿಕ್ಟ್ ಮಾಡ್ತಾ ಅವನ ಗ್ರೋತ್ನ ಈ ಬ್ಯಾಕ್ಟೀರಿಯಾ ಫೇಸ್ ಅನ್ನೋದು ಬ್ಯಾಕ್ಟೀರಿಯಾ ಮೇಲೆ ಎಫೆಕ್ಟ್ ಆಗುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಬ್ಯಾಕ್ಟೀರಿಯಾ ಎಂಜೈಮ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ರೆಸ್ಟ್ರಿಕ್ಟ್ ಎಂಜೈಮ್ಸ್ ಅಂತ ಇದೆ, ರೆಸ್ಟ್ರಿಕ್ಟ್ ದಿ ಬ್ಯಾಕ್ಟೀರಿಯಾ ಫೇಸ್ ಗ್ರೋತ್. ಸೊ ಎಂಜೈಮ್ಸ್ ಯಾವ್ದು ಹಿಂಡ್ 1, ಹಿಂಡ್ 2, ಹಿಂಡ್ 3, ಎಕೋ R1 ಅಂತ ಡಿಫ್ರೆಂಟ್ ಎಂಜೈಮ್ಸ್ ಇದೆ. ಸೊ ಈ ಎಂಜೈಮ್ ನೇಮಿಂಗ್ ಯಾವ್ದು ಬೇಸ್ ಮೇಲೆ ಕೊಟ್ಟಿದ್ದೀವಿ? ಅದೇ ಎಕೋ R1. ಎಕೋ ಅಂದರೆ ಈ ಅನ್ನೋದೇನೆಂದರೆ ಜೀನಸ್ ನೇಮು, ಕೋ ಅನ್ನೋದೇನು ಸ್ಪೀಸೀಸ್. ಯಾವುದು ಜೀನಸ್ ಇಲ್ಲಿ? ಎಸ್ಟ್ರೀಷಿಯಾ. ಸ್ಪೀಸೀಸ್ ಯಾವುದು? ಕೊಲೈ, ಎಸ್ಟ್ರೀಷಿಯಾ ಕೊಲೈ. ಆರ್ವೆ ಅಂದ್ರೇನು? ಸ್ಟ್ರೈನ್. ಯಾವ ಸ್ಟ್ರೈನ್ ಯೂಸ್ ಮಾಡ್ತಾ ಇದ್ದೀವಿ, ಯಾವ ಬ್ಯಾಚಲ್ಲಿ ನಾವು ತೆಗೆದಿದ್ದ ಮೇಲೆ ಡಿಪೆಂಡ್ ಮಾಡಿಕೊಂಡು ಎಕೋ RY13 ಅಂತ, ಎಕೋ R1 ಹಿಂಡು ಯಾವುದಾದ್ರೂ ಆಗಿರಲಿ ಕೊಟ್ಟಿರೋದು. ಸೊ ಪ್ರಾಪರ್ಟೀಸ್ ಆಫ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎಂಜೈಮ್ಸ್ ಏನಿದೆ? ದೇ ಕಟ್ ದ ಸರ್ಟನ್ ಸೈಟ್ಸ್, ರೆಸ್ಟ್ರಿಕ್ಷನ್ ಸೈಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅ ರೆಕಗ್ನೈಸೇಷನ್ ಸೀಕ್ವೆನ್ಸ್. ಸೊ ರೆಸ್ಟ್ರಿಕ್ಷನ್ ಸೀಕ್ವೆನ್ಸ್ ಅದು ಪಾಲಿಂಡ್ರೋಮಿಕ್ ಇನ್ ನೇಚರ್. ಪಾಲಿಂಡ್ರೋಮಿಕ್ ಅಂದರೆ ನೀವು ಯಾವ ಕಡೆಯಿಂದ ಓದಿದ್ರು ಸೇಮ್ ಮೀನಿಂಗ್. ನೋಡಿ, ಈ ಕಡೆಯಿಂದ ಓದಿದ್ರು ಅದೇ ಬರುತ್ತೆ, ಈ ಕಡೆಯಿಂದ ಓದಿದ್ರು ಅದೇ ಬರುತ್ತೆ ಅಲ್ಲ. ಅದೇ ಥರ ಒಂದು DNA ಸ್ಟ್ಯಾಂಡ್ ನೀವು ನೋಡಿದರೆ ಯಾವ ಕಡೆಯಿಂದ ನೋಡಿದ್ರು ಸೇಮೇ ಬರುತ್ತೆ. ನೋಡಿ, G ಆಲ್ವೇಸ್ ಬೈಂಡ್ಸ್ ವಿತ್ ದಿ C, A always binds with the T, T always binds with the A and C always bind with. ಸೊ ಈ ಕಡೆಯಿಂದ ನೀವು ನೋಡಿ ಏನಿದೆ GAA-TTC ಅಲ್ಲ, ಅದೇ ರಿವರ್ಸ್ ಮ್ಯಾನ್ರಲ್ಲಿ ನೀವು ನೋಡಿದರೆ ಏನಿದೆ GAA-TTC. ಸೊ ಈ ಥರ ಯಾವ ಕಡೆಯಿಂದ ನಾವು ನೋಟಿಸ್ ಮಾಡಿದ್ರು ಒಂದೇ ಥರ ಕಾಣಿಸ್ತಾ ಇರೋದು ಏನಂತ ಕರೀತು ಅಂದರೆ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಸೊ ಅಲ್ಲೇ ಇದು ಹೋಗಿ ಆ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇರೋ ಕಡೆ ಇದು ಕಟ್ ಮಾಡುತ್ತೆ. ಸೊ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ರೀಡ್ಸ್ ದ ಸೇಮ್ ಬೋತ್ ದ ಡೈರೆಕ್ಷನ್ಸ್. ದ ಎಂಜೈಮ್ಸ್ ಕ್ಲೀವ್ಸ್ ದ DNA at sugar phosphate backbone. The specific reason of double helix. ಸ್ಪೆಸಿಫಿಕ್ ರೀಸನ್ ಆಫ್ ಡಬಲ್ ಹೆಲಿಕ್ಸಲ್ಲಿ ಇದು ಕಟ್ ಮಾಡುತ್ತೆ. ಸೊ ರೆಸ್ಟ್ರಿಕ್ಷನ್ ಎಂಜೈಮ್ಸ್ ಆರ್ ಕ್ಲಾಸಿಫೈಡ್ ಇನ್ 2 ಟೈಪ್ಸ್. ಏನೇನು? ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಆ್ಯಸ್ ವೆಲ್ ಆಸ್ ಎಕ್ಸೋನ್ಯೂಕ್ಲಿಯೇಸ್. ಎಂಡೋನ್ಯೂಕ್ಲಿಯೇಸ್ ಅಂದರೆ ಒಂದು DNA ಸ್ಟ್ಯಾಂಡ್ ಇದ್ದರೆ ಆ DNA ಸ್ಟ್ಯಾಂಡಲ್ಲಿ ಎಕ್ಸಾಕ್ಟ್ಲಿ ಮಿಡಿಲ್ ಕಟ್ ಮಾಡುತ್ತೆ. ಎಲ್ಲಿ ಕಟ್ ಮಾಡ್ತಾ ಇದೆ? ಮಿಡಿಲ್. ಬಟ್ ಇದು ಕಟ್ ಮಾಡೋದೇನೆಂದರೆ ಓನ್ಲಿ 1 ಸ್ಟ್ಯಾಂಡ್ನ ಕಟ್ ಮಾಡುತ್ತೆ ಅಷ್ಟೇ, 1 ಸ್ಟ್ಯಾಂಡ್ನ. ಎಕ್ಸೋನ್ಯೂಕ್ಲಿಯೇಸ್ ಅಂದರೆ ಇಟ್ ಕಟ್ಸ್ ಅ ಕಾರ್ನರ್ ಆಫ್ ದಿ DNA ಸ್ಟ್ಯಾಂಡ್. ಅದು ಈ ಕಡೆ ಆಗಿರ್ಬೋದು, ಆಪೋಸಿಟ್ ಈ ಕಡೆ ಆದರೂ ಆಗಿರ್ಬೋದು. ಬಟ್ ಇದನ್ನು ಕಟ್ ಮಾಡ್ತಾ ಇರೋದೇನಪ್ಪ ಅಂದರೆ 1 ಸ್ಟ್ಯಾಂಡ್ನೇ ಕಟ್ ಮಾಡೋದು. ಓಕೆ. ಸೊ ಇಲ್ಲಿ ನೋಡಿದರೆ ನೀವು ನೆಕ್ಸ್ಟ್ ಎಂಜೈಮು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಎಂಜೈಮ್. ಇದು ಟೈಪ್ ಆಫ್ ಎಂಡೋನ್ಯೂಕ್ಲಿಯೇಸ್ ಎಂಜೈಮೇ, ಬಟ್ ಇಟ್ ಈಸ್ ರೆಸ್ಟ್ರಿಕ್ಷನ್. ಪರ್ಟಿಕ್ಯುಲರ್ ಪಾರ್ಟ್ ಮಾತ್ರನೇ ಕಟ್ ಮಾಡೋದು, ಎಲ್ಲಂದ್ರೆ ಅಲ್ಲಿ ಕಟ್ ಮಾಡಲ್ಲ, ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಮಾತ್ರನೇ ಕಟ್ ಮಾಡುತ್ತೆ. ಸೊ ದಟ್ ಅಕರ್ಸ್ ನ್ಯಾಚುರಲ್ ಇನ್ ಬ್ಯಾಕ್ಟೀರಿಯಾ. ಯಾವುದು? ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಎಂಜೈಮು REN ಅನ್ನೋದು ಇದು ನ್ಯಾಚುರಲಿ ಅಕರ್ಸ್. ದೇ ರೆಕಗ್ನೈಸ್ ಕಟ್ ದ ಡಬಲ್ ಸ್ಟ್ಯಾಂಡ್ DNA ಸ್ಪೆಸಿಫಿಕ್ ಸೈಟ್ ಈಸ್ ಕಾಲ್ಡ್ ಆಸ್ ಅ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್. ನಿಮ್ಗೆ ಗೊತ್ತಿದೆ ಏನಂತ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದರೆ. ಸೊ ಅದಕ್ಕೆ ಸ್ಪೆಸಿಫಿಕ್ ಸೈಟ್ ಎಲ್ಲ ಕಟಿಂಗ್ ಮಾಡ್ತಾ ಇರೋದ್ರಿಂದ ಇದನ್ನು ಸಿಸರ್ಸ್ ಅಂತೀವಿ. ಯಾವಾಗ ಕಟ್ ಮಾಡ್ತಾ ಇರೋದು? DNA ಮಾಲಿಕ್ಯೂಲ್ಸ್ ಇರೋದ್ರಿಂದ ಮಾಲಿಕ್ಯುಲರ್ ಸಿಸರ್ಸ್ ಆರ್ ಬಯೋಲಾಜಿಕಲ್ ಸಿಸರ್ಸ್ ಅಂತ ಕರಿತಾ ಇದೀವಿ ಅದನ್ನು. ಓಕೆ. ಸೊ ವಾಟ್ ಈಸ್ ಅ ರೆಸ್ಟ್ರಿಕ್ಷನ್ ಸೈಟ್? ಪಾಲಿಂಡ್ರೋಮಿಕ್ ಸೀಕ್ವೆನ್ಸಲ್ಲಿ ಇನ್ DNA ಸ್ಟ್ಯಾಂಡ್ ಈ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎಂಜೈಮ್ ಸ್ಪೆಸಿಫಿಕ್ ಸೈಟ್ ಇಷ್ಟು DNA ಸ್ಟ್ಯಾಂಡ್ ಇದ್ದರೆ ಅದು ಬಂದು ಇಲ್ಲೇ ಕಟ್ ಮಾಡ್ತಾ ಇದೆ, ಅದನ್ನು ರೆಸ್ಟ್ರಿಕ್ಷನ್ ಸೈಟ್ ಅಂತ. ಇಲ್ಲೇ ಎಕ್ಸಾಕ್ಟ್ ಈ ಲೊಕೇಶನ್ ಕಟ್ ಮಾಡ್ತಾ, ಇದು ರೆಸ್ಟ್ರಿಕ್ಷನ್ ಸೈಟ್. ಸೊ ಯಾವ ಲೊಕೇಶನಲ್ಲಿ ಕಟ್ ಮಾಡುತ್ತೋ ಅದನ್ನು ರೆಸ್ಟ್ರಿಕ್ಷನ್ ಸೈಟ್ ಅಂತ ಕರಿತೀವಿ. ಸೊ ಈ DNA ಸ್ಟ್ಯಾಂಡ್ ಕಟ್ ಮಾಡ್ತಿರೋದು ಬೇಸ್ ಮಾಡಿಕೊಂಡು 2 ಟೈಪ್ಸ್ ಇದೆ, ಬ್ಲಂಟ್ ಎಂಡು ಮತ್ತು ಸ್ಟಾಗರ್ಡ್ ಎಂಡ್ ಅಂತ 2 ಟೈಪ್ ಇದೆ. ಬ್ಲಂಟ್ ಎಂಡ್ ಅಂದರೆ ಏನು? ಬ್ಲಂಟ್ ಎಂಡ್ ಅಂದರೆ ಎಕ್ಸಾಕ್ಟ್ಲಿ ಮಿಡಿಲ್ ಆಫ್ ದ DNA. ಇಲ್ಲಿ ನೋಡಿದರೆ ಈ ಕಡೆ 2 ನೈಟ್ರೋಜನ್ ಬೇಸ್, ಈ ಕಡೆ 2 ನೈಟ್ರೋಜನ್ ಬೇಸ್, ಎಕ್ಸಾಕ್ಟ್ಲಿ ಮಿಡಲ್ ಕಟ್ ಮಾಡ್ತಿದ್ದು ಫಾರ್ಮ್ ಆಗಿರೋದು ಈ ಥರ ಫಾರ್ಮ್ ಆಗ್ತದೆ. ಬ್ಲಂಟ್ ಎಂಡ್ ಅಂತೀವಿ. ನೀವು ಎಂಡ್ ಆಫ್ ದಿ ಪೆನ್ಸಿಲ್ ನೀವು ನೋಡಿದರೆ ಒಂದು ಕಡೆ ಬ್ಲಂಟ್ ಇರ್ತಾರೆ, ಬ್ಲಂಟ್ ಎಂಡ್ಸ್ ಅಂತ ಕರಿತೀವಿ. ಸೊ ಯಾವ್ಯಾವ ಎಂಜೈಮ್ಸ್ ಈ ಬ್ಲಂಟ್ ಎಂಡ್ ಫಾರ್ಮ್ ಮಾಡ್ತಾ ಇರೋದೆ? ALU1 ಆ್ಯಂಡ್ HE3, HIND2, SMA1 ಎಕ್ಸೆಟ್ರಾ ಕಟ್ ದ DNA ಸ್ಟ್ಯಾಂಡ್ಸ್ ಸೇಮ್ ಪೊಸಿಷನ್ ಆಫ್ ದಿ ಬೋತ್ ದ ಸ್ಟ್ಯಾಂಡ್ಸ್. ಈ ಸ್ಟ್ಯಾಂಡ್ಗೂ ಇಲ್ಲಿ ಕಟ್ ಮಾಡ್ತಾ ಇದೆ, ಇದೇ ಸ್ಟ್ಯಾಂಡ್ಗೂ ಇಲ್ಲೇ ಕಟ್ ಮಾಡ್ತಾ ಇದೆ. ದಿಸ್ ಟೈಪ್ ಆಫ್ ಕ್ಲೀವೇಜ್ ಹೆಲ್ಪ್ಸ್ ವೆನ್ ಬೋತ್ ದ ಎಂಡ್ಸ್ ವಿತೌಟ್ ಇಂಟ್ರಡ್ಯೂಸಿಂಗ್ ಎಡಿಷನ್ ಬಿಟ್ವೀನ್ ದೆಮ್. ಬೇರೆ ಯಾವುದು ಇಂಟ್ರಡ್ಯೂಸ್ ಮಾಡಿಲ್ಲ ಅಂತಂದರೆ ಇದು ಮಾಡ್ಬೋದು. ಯಾವುದು? ಬ್ಲಂಟ್ ಎಂಡ್ಸ್. ನೆಕ್ಸ್ಟ್ ಯಾವುದಂತ ಹೇಳಿದ್ನಿ? ಸ್ಟ್ಯಾಗರ್ಡ್ ಎಂಡ್ಸ್. ಸ್ಟ್ಯಾಗರ್ಡ್ಸ್ ಏನಂದರೆ ಅದೇ ಥರ ಈ ಎಂಡ್ಸ್, ಈ DNA ಸ್ಟ್ಯಾಂಡ್ಸ್ ಹೇಗೆ ಕಟ್ ಆಗುತ್ತೆ ಅಂದರೆ, ಇದು DNA ಸ್ಟ್ಯಾಂಡ್ ಅಂತ ಅಂದರೆ ಇದು ಒಂದು ಇಲ್ಲಿ ಕಟ್ ಮಾಡಿದ್ರೆ ಇನ್ನೊಂದು ಸ್ಟ್ಯಾಂಡ್ ಈ ಕಡೆ ಕಟ್ ಮಾಡುತ್ತೆ. ಇದರಿಂದ ಫಾರ್ಮ್ ಆಗಿರೋ ಸ್ಟ್ಯಾಂಡ್ ನಿಮಗೆ ಹೇಗಿರುತ್ತೆ ಅಂದರೆ ಈ ಥರ, ಆ ಕಡೆ ಆಪೋಸಿಟ್, ಈ ಕಡೆ ಆಪೋಸಿಟ್ ನೀವು ಚೆಕ್ ಮಾಡಿರುವಾಗ ನಿಮ್ಗೆ ಈ ಥರ ಇರುತ್ತೆ. ಆಯಿತಾ? ಸೊ ಈ ಥರ ಇದನ್ನು ಕಟ್ ಮಾಡೋದು. ಸೊ ಇದಕ್ಕೆ ಸ್ಟ್ಯಾಗರ್ಡ್ ಎಂಡ್ ಕಟ್ ಮಾಡ್ತಿರೋ ಎಂಜೈಮ್ಸ್ ಯಾವುದು? ಎಕೋ R1, BAMH1, PST1, SAL1 and AUA1 break the DNA unevenly producing a staggered ends. ಈ ಥರ ಒಂದು ಸ್ಟ್ಯಾಂಡ್ ಈ ಥರ ಇದ್ದರೆ ಇನ್ನೊಂದು ಸ್ಟ್ಯಾಂಡ್ ಹೊಸ ಫಾರ್ಮ್ ಆಗಿರೋ ಸ್ಟ್ಯಾಂಡು ಈ ಥರ
ಪ್ರೊಡ್ಯೂಸ್ ಆಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಎರರ್ ಸ್ಟ್ಯಾಂಡ್ ಈಸಿಯಾಗಿ ಬೈಂಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆಯಿತಾ? ಸೊ ಈ ಥರ ಸ್ಟ್ಯಾಗರ್ಡ್ ಎಂಡ್ಸ್ನೇ ಸ್ಟಿಕ್ಕಿ ಎಂಡ್ಸ್ ಅಂತಲೂ ನಾವು ಕರಿತಾ ಇದ್ದೀವಿ. ಸೊ ಇದರಲ್ಲಿ ನಾವು ನೋಡಿದರೆ ನೆಕ್ಸ್ಟ್ ಡಿಸೈರ್ಡ್ ಜೀನ್ ಸಪರೇಷನ್ ಆ್ಯಂಡ್ ಐಸೋಲೇಷನ್ ಆಫ್ ಡಿಸೈರ್ಡ್ ಫ್ರಾಗ್ಮೆಂಟ್ಸ್ ಯಾವ ಥರ ಮಾಡ್ತೀವಿ? ದ ಡಿ ಎನ್ ಎ ಮಾಲಿಕ್ಯೂಲ್ಸ್ ಬೀಯಿಂಗ್ ನೆಗೆಟಿವ್ಲಿ ಚಾರ್ಜ್. ನಮ್ಗೆ ಗೊತ್ತಿದೆ ಡಿ ಎನ್ ಎ ಮಾಲಿಕ್ಯೂಲ್ ನೆಗೆಟಿವ್ ಇರುತ್ತೆ, ಹಿಸ್ಟೋನ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಪಾಸಿಟಿವ್ ಇರುತ್ತೆ. ಇವೆರಡು ಸೇರ್ಕೊಂಡು ಫಾರ್ಮ್ ಆಗಿದೆ ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಲ್ಲ ಇನ್ ಯೂಕ್ಯಾರಿಯೋಟಿಕ್ಸಲ್ಲಿ. ಸೊ ಇಸ್ ಸಪರೇಟೆಡ್ ಬೈ ದಿ ಫೋರ್ಸಿಂಗ್ ದೆಮ್ ಮೂವ್ ಎಲೆಕ್ಟ್ರಿಕಲ್ ಫೀಲ್ಡ್ ಯೂಸಿಂಗ್ ಎ ಮೀಡಿಯಮ್ ಕಾಲ್ಡ್ ಅಗರೋಸ್ ಜೆಲ್. ಸೊ ಈ ಅಗರೋಸ್ ಜೆಲ್ ಯೂಸ್ ಮಾಡಿಕೊಂಡು ಡಿ ಎನ್ ಎ ಮಾಲಿಕ್ಯೂಲ್ಸ್ನ ಇಲ್ಲ ಡಿ ಎನ್ ಎ ಫ್ರಾಗ್ಮೆಂಟ್ಸ್ನ ಸಪ್ರೇಟ್ ಮಾಡೋದು ಯಾವುದು ಬೇಸ್ ಮಾಡಿಕೊಂಡು? ಅವನ ಲೆಂತ್ ಆ್ಯಂಡ್ ಸೈಜ್ ಬೇಸ್ ಮಾಡಿಕೊಂಡು ಸಪ್ರೇಟ್ ಮಾಡ್ತಾ ಇರೋ ಟೆಕ್ನಿಕ್ನೇ ಏನಂತ ಕರಿತೀವಿ? ಜೆಲ್ ಎಲೆಕ್ಟ್ರೋಪೋರೋಸಿಸ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಈ ಡಿ ಎನ್ ಎ ಫ್ರಾಗ್ಮೆಂಟ್ ಸಪ್ರೇಟ್ಸ್ ಅಕಾರ್ಡಿಂಗ್ ಟು ದೇರ್ ಸೈಜ್ ಆ್ಯಂಡ್ ಲೆಂತ್ ಬೇಸ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಸ್ ವಿತ್ ದ ಸೀವಿಂಗ್ ಎಫೆಕ್ಟ್ ಇಸ್ ಪ್ರೊವೈಡ್ ಬೈ ದಿ ಅಗರೋಸ್ ಜೆಲ್ಲಲ್ಲಿ. ಸೊ ದೇ ವಿಲ್ ಬಿ moving forward and separated DNA fragments can be seen only stained with ethidium bromide. ಇಥೀಡಿಯಂ ಬ್ರೋಮೈಡ್ನ ಸ್ಟೇನಿಂಗ್ ಮಾಡಿದರೆ ಮಾತ್ರನೇ ನೋಡ್ಬೋದು ಯಾವ ಲೈಟು? ಯು ವಿ ಲೈಟ್ ಕೆಳಗಡೆ. ಓಕೆ, ವಿಚ್ ಕಲರ್ ಇಟ್ ಶೋಸ್? ಬ್ರೈಟ್ ಆರೆಂಜ್ ಕಲರ್ಡ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ನಾವು ನೋಟಿಸ್ ಮಾಡ್ಬೋದು. ಸೊ ಈ ಸ್ಟ್ಯಾಂಡ್ಸ್ನ ಡಿ ಎನ್ ಎ ಬ್ಯಾಂಡ್ಸನ್ನ ಎಕ್ಸ್ಟ್ರಾಕ್ಟ್ ಫ್ರಮ್ ದಿ ಜೆಲ್ ಪ್ಲೇಟಿಂದ ಎಕ್ಸ್ಟ್ರಾಕ್ಟ್ ಮಾಡೋದು ಏನಂತ ಕರಿತೀವಿ? ಇಲ್ಯೂಷನ್ ಅಂತ ಕರಿತೀವಿ ಅದನ್ನು. ಸೊ ಈ ಥರ ನೀವು ನೋಡ್ಬೋದು ಅಗರೋಸ್ ಜೆಲ್ ಇಲ್ಲಿ ಕಂಪ್ಲೀಟ್, ನೀವು ಇಲ್ಲಿಂದ ಇಲ್ಲಿ ತನಕ ಇದು ಕಂಪ್ಲೀಟ್ ಜೆಲ್ ಏನಿದೆ ಅಗರೋಸ್ ಜೆಲ್ ಅಂತ ಕರಿತೀವಿ. ಇದನ್ನೆಲ್ಲ ಕಂಪ್ಲೀಟ್ ಈ ಪ್ಲೇಟಲ್ಲಿ ತೊಗೊಂಡಿರೋದು. ಒಂದು ಕಡೆ ನಿಮಗೇನಂದರೆ ಪಾಸಿಟಿವ್ ನೆಗೆಟಿವ್ ಇದ್ದರೆ, ಇನ್ನೊಂದು ಕಡೆ ಪಾಸಿಟಿವ್ ಎಲೆಕ್ಟ್ರೋಡ್ಸ್ ಕನೆಕ್ಟ್ ಆಗಿರುತ್ತೆ. ಇದು ನಮ್ಮ ಸ್ಯಾಂಪಲ್ಲು ನಾವಿಲ್ಲಿ ಹಾಕಿರ್ತೀವಿ. ಯಾವುದು ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಇರೋ ಸ್ಯಾಂಪಲಲ್ಲಿ ಹಾಕಿದರೆ ಈ ಡಿ ಎನ್ ಎ ಬ್ಯಾಂಡ್ಸ್ ವಿಲ್ ಸ್ಟಾರ್ಟ್ ಮೂವಿಂಗ್ ಇನ್ ಟು ಆಪೋಸಿಟ್ ಡೈರೆಕ್ಷನ್ ಡಿಪೆಂಡ್ ಆನ್ ದೇರ್ ಲೆಂತ್ ಆ್ಯಂಡ್ ಸೈಜ್ ತುಂಬ ಇರೋದು, ಸೈಜ್ ಜಾಸ್ತಿ ಇರೋವು ಹತ್ರ ಇಲ್ಲಿ ತನಕನೇ ಮೂವ್ ಆಗುತ್ತೆ. ಸೈಜ್ ತುಂಬ ಕಡಿಮೆ ಇರೋವು ಏನು ಮಾಡುತ್ತಂದರೆ ಲಾಸ್ಟ್ ತನಕ ಇಲ್ಲಿ ತನಕ ಮೂವ್ ಆಗುತ್ತೆ. ತುಂಬ ಸೈಜ್ ಕಡಿಮೆ ಇರೋ ತುಂಬ ದೂರ ಟ್ರಾವೆಲ್ ಆಗುತ್ತೆ. ಇದನ್ನು ಬೇಸ್ ಮಾಡಿಕೊಂಡು ನಾವು ಈಸಿಯಾಗಿ ನಾವು ಇವನ್ನ ಡಿ ಎನ್ ಎ ಬ್ಯಾಂಡ್ಸನ್ನು ಸಪ್ರೇಟ್ ಮಾಡಿ ನೋಟಿಸ್ ಮಾಡ್ಬೋದು. ಆಯಿತಾ? ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಲೋನಿಂಗ್ ವೆಕ್ಟಾರ್. ನೆಕ್ಸ್ಟ್ ಇನ್ನೊಂದು ಯಾವುದು ಟೂಲು? ವೆಕ್ಟಾರ್ಸ್, ಕ್ಲೋನಿಂಗ್ ವೆಕ್ಟಾರ್. ಕ್ಯಾಪಬಲ್ ಆಫ್ ಕ್ಯಾರಿಯಿಂಗ್ ಅ ಸಿಗ್ನಿಫಿಕೆಂಟ್ ಪೀಸ್ ಆಫ್ ಡೋನಾರ್ ಡಿ ಎನ್ ಎ. ನಮ್ಮ ಇಂಟ್ರೆಸ್ಟಿಂಗ್ ಇರೋ ಡಿ ಎನ್ ಎನ ಕ್ಯಾಪಬಲ್ ಆಗಿರಬೇಕು, ಕ್ಯಾರಿಂಗ್ ಮಾಡೋಕ್ಕೆ ಕ್ಯಾಪಬಲ್ ಆಗಿರಬೇಕು. ರೆಡಿಲಿ ಆಕ್ಸೆಪ್ಟೆಡ್ ಬೈ ದಿ ಕ್ಲೋನಿಂಗ್ ಹೋಸ್ಟ್. ಈ ವೆಕ್ಟಾರ್ನ ತೊಗೊಂಡೋಗಿ ಹೋಸ್ಟಲ್ಲಿ ಕೊಡುವಾಗ ಹೋಸ್ಟ್ ಇಮಿಡಿಯೇಟ್ಲಿ ಇಟ್ ಶುಡ್ ಬಿ ರೆಡಿ ಟು ಆಕ್ಸೆಪ್ಟ್ ಇಟ್. ಇಟ್ಸ್ ಮಸ್ಟ್ ಹ್ಯಾವ್ ಅ promoter for the front of the cloned gene. So vectors such as a plasmids and ಬ್ಯಾಕ್ಟೀರಿಯೋಫೇಜಸ್. ಎರಡು ವೆಕ್ಟಾರ್ಸ್ ಇನ್ನು ತುಂಬ ಫೇಸ್ಮಿಡ್ಸು, ಕಾಸ್ಮಿಡ್ಸು ಅಂತ ಬೇರೆ ವೆಕ್ಟಾರ್ಸ್ ಇದೆ. ಈಸ್ಟ್ ಆರ್ಟಿಫಿಷಿಯಲ್ ವೆಕ್ಟಾರು, ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ವೆಕ್ಟಾರ್ ಅಂತ ಬೇರೆ ವೆಕ್ಟಾರ್ಸೂ ಇದೆ. ಓಕೆ, ಸೊ ದಿ ಶುಡ್ ಹ್ಯಾವ್ ಅ 3 ಇಂಪಾರ್ಟೆಂಟ್ attributes. ಏನು 3 ಇಂಪಾರ್ಟೆಂಟ್ಸು attributes ಅಂದರೆ ಆರಿಜಿನ್ ಆಫ್ ರೆಪ್ಲಿಕೇಶನ್, ಒರಿ ಸೈಟ್ ಇರಬೇಕು. ವೇರ್ ನಾವು ವೆಕ್ಟಾರಲ್ಲಿ ಆರಿಜಿನ್ ಸೈಟ್ ಇರಬೇಕು. It must accept the DNA of the desired gene, contain the gene that confers during resistance to their cloning host. ಇದನ್ನು ಮಾಡಬೇಕಂತ. ನೆಕ್ಸ್ಟ್ ಸೆಲೆಕ್ಟಬಲ್ ಮಾರ್ಕರ್ಸ್ ಇನ್ ಅ ಜೀನ್. ಇನ್ನೊಂದು ನೆಕ್ಸ್ಟ್ ಕ್ಯಾರೆಕ್ಟರ್ ಏನು? ಸೆಲೆಕ್ಟಬಲ್ ಕ್ಯಾರೆಕ್ಟರ್. ಸೆಲೆಕ್ಟಬಲ್ ಮಾರ್ಕರ್ ಇನ್ನು ವೆಕ್ಟಾರ್ಸಲ್ಲಿನೇ ಇನ್ನೊಂದು ಸೆಲೆಕ್ಟಬಲ್ ಮಾರ್ಕರು. ಇಟ್ ಹೆಲ್ಪ್ಸ್ ಐಡೆಂಟಿಫೈಯಿಂಗ್ ಅ ಟ್ರಾನ್ಸ್ಫಾರ್ಮೆನ್ಸ್. ನಮ್ಮ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅಂತ ಐಡೆಂಟಿಫೈ ಮಾಡೋಕ್ಕೆ ಈ ಸೆಲೆಕ್ಟಬಲ್ ಮಾರ್ಕರ್. ಯಾಕಂದರೆ ನಾವು ಒಂದು ಬ್ಯಾಕ್ಟೀರಿಯಾಯಿಂದ ತೆಗೆದು ಇನ್ನೊಂದು ಬ್ಯಾಕ್ಟೀರಿಯಾಗಾಗಿ ಆ ಬ್ಯಾಕ್ಟೀರಿಯಾಯಿಂದ ನಾವು ಪ್ಲ್ಯಾಂಟಿಗೆ ಕೊಡ್ಬೋದು, ಆ್ಯನಿಮಲ್ಗೆ ಕೊಡ್ಬೋದು. ಬಟ್ ನಮ್ಮ ಇಂಟ್ರೆಸ್ಟಿಂಗ್ ಜೀನ್ ಟ್ರಾನ್ಸ್ಫರ್ ಆಗ್ತಾ ಇದೆಯಾ ಇಲ್ಲ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅದು ಹೇಳೋಕ್ಕೆ ಯಾರು ಯೂಸ್ ಮಾಡ್ತಾಯಿದೆ ಅಂದರೆ ಸೆಲೆಕ್ಟಬಲ್ ಮಾರ್ಕರ್ಸು. ಸೆಲೆಕ್ಟಬಲ್ ಮಾರ್ಕರ್ಸ್ ಯಾರ್ಯಾರಿದೆ? ಫಸ್ಟ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಸೆಲೆಕ್ಟಬಲ್ ಮಾರ್ಕರ್ಸ್ ಇದೆ. ಅದೇ ಥರ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ನ ಯೂಸ್ ಮಾಡಿಕೊಂಡು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸೊ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಯಾವುದು? ಆ್ಯಂಪಿಸೆಲಿನ್ ರೆಸಿಸ್ಟೆಂಟು ಮತ್ತು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್. ಈ 2 ಜೀನ್ಸು ನಮಗೆ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಥರ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಆಲ್ಸೋ ವೆನ್ ಅವರ್ ಇಂಟ್ರೆಸ್ಟಿಂಗ್ ಜೀನ್ ಇಸ್ ಟ್ರಾನ್ಸ್ಫರ್ ದೇರ್ ಇಸ್ ನೋ ಕಲರ್ ಡಸಂಟ್ produce, but our interesting gene is not produced. Then when the colonies, bacterial develop colonies, when we observe there is a color will be produced. Here beta gal enzyme which is released by the LAC-Z gene, but when we insert our interesting gene only into the LAC-Z, that place color won't be produced. ಇದನ್ನೇ insertional inactivation ಅಂತಾನು ನಾವು ಕರಿತೀವಿ. ಸೊ ದ ವೆಕ್ಟಾರ್ಸ್ ಇನ್ ಅ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಪ್ಲಾಂಟ್ ವೆಕ್ಟಾರ್ ಯಾವುದು? ಅಗ್ರೋಬ್ಯಾಕ್ಟೀರಿಯಂ ಟುಮಿಫೇಷಿಯನ್ ಬ್ಯಾಕ್ಟೀರಿಯಾ. ಅದರಲ್ಲಿರೋ
ಪ್ಲಾಸ್ಮಿಡ್ ವೆಕ್ಟಾರ್ ಹೆಸರು ಏನಂತ ಕರಿತೀವಿ ಅಂದರೆ TI ಪ್ಲಾಸ್ಮಿಡ್, ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್, TI ಪ್ಲಾಸ್ಮಿಡ್. ದ ಆ್ಯನಿಮಲ್ ಕ್ಲೋನಿಂಗ್ ವೆಕ್ಟಾರ್ ಯಾವುದು? ರೆಟ್ರೋ ವೈರಸ್, ನಾನ್ ಪ್ಯಾಥೋಜೆನಿಕ್, ಅಂದರೆ ಯಾವುದು ಡಿಸೀಸ್ ಏನು ಕಾಸ್ ಮಾಡೋದಿಲ್ಲ ಇದು, ಬಟ್ ಇದು ರೆಟ್ರೋ ವೈರಸ್. ಏನಾದರೂ ಜೀನು ಆ್ಯನಿಮಲ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋವಾಗ ಈ ವೈರಸ್ ಡೈರೆಕ್ಟ್ ನಮ್ಮ ಇಂಟ್ರೆಸ್ಟಿಂಗ್ ಜೀನ್ ಅದಕ್ಕೆ ಕೊಟ್ಬಿಟ್ಟು ಅದನ್ನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ದ ಪ್ಲಾಸ್ಮಿಡ್ಸ್ ರೆಟ್ರೋವೈರಸ್ ಇಸ್ ಡಿಸಮ್ಡ್ ಆ್ಯಂಡ್ ಯೂಸ್ಡ್ ಫಾರ್ ಡೆಲಿವರಿ ಆಫ್ ಡಿಸೈರ್ಡ್ ಜೀನ್. ನಮ್ಮ ಡಿಸೈರ್ಡ್ ಜೀನ್ ಇದೆಯೋ ಪ್ಲ್ಯಾಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಎಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫೇಷನ್ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತೀವಿ. ಆ್ಯನಿಮಲ್ಸಲ್ಲಿ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ರೆಟ್ರೋವೈರಸನ್ನು ನಾವು ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ನೀವು ನೋಡ್ಬೋದು, ಪ್ಲಾಸ್ಮಿಡ್ ಎಕ್ಸಾಂಪಲ್ PBR 322. ದಿಸ್ ಈಸ್ P ಹಿಯರ್ ಪ್ಲಾಸ್ಮಿಡ್, B Bolivar or Rodriguez, ಪ್ಲಾಸ್ಮಿಡ್ ಬೊಲಿವರ್ ರೋಡ್ರಿಗೇಸ್. ದಿಸ್ ಬ್ಯಾಚ್ ಪ್ರೊಡ್ಯೂಸ್ ಆಗಿರೋ 322 ಬ್ಯಾಚಲ್ಲಿ, ಅದಕ್ಕೆ ಇದನ್ನು PBR 322 ಅಂತ ಕರಿತಾ ಇದ್ದೀವಿ. ಸೊ ಇವೆಲ್ಲ ನೋಡ್ಬೋದು ಪರ್ಟಿಕ್ಯುಲರ್ ರೆಸ್ಟ್ರಿಕ್ಷನ್. ಈ ಎಂಜೈಮ್ ಬಂದುಬಿಟ್ಟು ಇಲ್ಲೇ ಕಟ್ ಮಾಡುತ್ತೆ, BAM-H1. SAL1 ಬಂದರೆ ಇಲ್ಲೇ ಕಟ್ ಮಾಡುತ್ತೆ, PVU1 ಬಂದರೆ ಈ ಲೊಕೇಶನಲ್ಲೇ ಕಟ್ ಮಾಡುತ್ತೆ, PST ಬಂದರೂ ಇಲ್ಲೇ ಕಟ್ ಮಾಡುತ್ತೆ. ಸೊ ನಾವು ಕ್ಯಾರೆಕ್ಟರ್ ನೋಡಿದ್ವಿ, ಒರಿಸೈಟ್ ಇರಬೇಕು, ಆ್ಯಂಪಿಸೆಲ್ನ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಇರಬೇಕು, ಪರ್ಟಿಕ್ಯುಲರ್ ರೆಸ್ಟ್ರಿಕ್ಷನ್ ಸೈಟ್ಸ್ ಇರಬೇಕು, ಹಿಂಡ್ ಬಂದರೆ ಇಲ್ಲೇ ಕಟ್ ಮಾಡುತ್ತೆ, CLA ಬಂದರೆ ಇಲ್ಲೇ ಕಟ್ ಮಾಡುತ್ತೆ, EcoR1 ಬಂದರೆ ಇಲ್ಲೇ ಕಟ್ ಮಾಡುತ್ತೆ. ಸೊ ಪರ್ಟಿಕ್ಯುಲರ್ ರೆಸ್ಟ್ರಿಕ್ಷನ್ ಸೈಟ್ ಇದೆ. ಸೊ ಈ ಥರ ಯಾವುದರಲ್ಲಿ PBR 322 ಪ್ಲಾಸ್ಮಿಡಲ್ಲಿ ನಾವು ನೋಟಿಸ್ ಮಾಡ್ಬೋದು. ಅದೇ ಪ್ರಕಾರ ಬ್ಯಾಕ್ಟೀರಿಯಾ ಫೇಸ್ ಆಲ್ಸೋ ವಿಲ್ ಬಿ ಆ್ಯಕ್ಟಿಂಗ್ ಆಸ್ ಅ ವೆಕ್ಟಾರ್. ಇದರಲ್ಲಿ ಇಲ್ಲಿ ಡೈರೆಕ್ಟ್ಲಿ ದಿ ಜೆನೆಟಿಕ್ ಮೆಟೀರಿಯಲ್ ಇಫ್ ಇಟ್ ಇಸ್ ಪ್ರೆಸೆಂಟ್ ಡೈರೆಕ್ಟ್ಲಿ ಇಟ್ ವಿಲ್ ಬಿ ಇನ್ಸರ್ಟಿಂಗ್ ಇನ್ ಟು ದ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾ ಫೇಸ್ ವಿಚ್ ಡೈರೆಕ್ಟ್ಲಿ ಎಫೆಕ್ಟ್ ಆನ್ ದಿ ಬ್ಯಾಕ್ಟೀರಿಯಾ, ಅದನ್ನು ವೆಕ್ಟಾರ್ ಥರ ನಾವು ಯೂಸ್ ಮಾಡ್ಬೋದು. ಸೊ ಫೈನಲಿ ಇವೆಲ್ಲ ನಾವು RDNA ರೆಡಿ ಮಾಡಿದ್ದೀವಿ, ರಿಕಾಂಬಿನೆಂಟ್ DNA ರೆಡಿ ಮಾಡಿದ್ದೀವಿ, ಅದನ್ನು ವೆಕ್ಟಾರ್ಗೆ ಜಾಯಿನ್ ಮಾಡಿ ವೆಕ್ಟಾರ್ ಆರ್ಗನಿಸಮ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅದನಿಗೆ ಏನಕ್ಕೆ ಟ್ರಾನ್ಸ್ಫರ್ ಮಾಡಬೇಕು? ಹೋಸ್ಟ್ ಸೆಲ್ಗೆ. ಹೋಸ್ಟ್ ಪ್ಲ್ಯಾಂಟ್ ಆಗಿರ್ಬೋದು, ಆ್ಯನಿಮಲ್ ಆಗಿರ್ಬೋದು. ಸೊ ಸೆಲ್ ಕ್ಯಾಪಬಲ್ ಆಫ್ ಟೇಕಿಂಗ್ ಫಾರಿನ್ DNA ಇಸ್ ರೆಪ್ಲಿಕೇಟಿಂಗ್ ದ ಸೇಮ್ ಆರ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ ವಿಚ್ ಇಸ್ ಸೇಮ್ ಪ್ರಾಡಕ್ಟ್ ನಮಗಲ್ಲಿ ಪ್ರೊಡ್ಯೂಸ್ ಮಾಡೋದು. ಸೊ ಈ ಮೆಥಡ್ಸ್ ನಮ್ಮ ಹೋಸ್ಟ್ಗೆ ಟ್ರಾನ್ಸ್ಫರ್ ಮಾಡಬೇಕನ್ನೋವಾಗ ಇಷ್ಟು ಮೆಥಡ್ಸ್ ಇದೆ. ಏನು? ಕೆಮಿಕಲ್ ಆರ್ ಹೀಟ್ ಟ್ರಾನ್ಸ್ಫರ್ ಮೆಥಡ್, ಬಯೋಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್, ಮೈಕ್ರೋ ಇಂಜೆಕ್ಷನ್, ವೆಕ್ಟಾರ್ ಟ್ರಾನ್ಸ್ಫರ್ ಮೆಥಡ್ಸ್. 4 ಡಿಫ್ರೆಂಟ್ ಟೈಪ್ ಆಫ್ ಮೆಥಡ್ಸ್ ನಾವು ಮತ್ತೆ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಫಸ್ಟ್ ಒನ್ ಯಾವುದು? ಕೆಮಿಕಲ್ ಆರ್ ಹೀಟ್ ಟ್ರಾನ್ಸ್ಫರ್ ಮೆಥಡ್ ಅಂತಂದ್ವಲ್ಲ. ಸೊ ಇದರಲ್ಲಿ ಏನು ಮಾಡ್ತೀವಿ ನಾವು? ಫಸ್ಟು DNA ಇಸ್ ಬೀಯಿಂಗ್ ಹೈಡ್ರೋಫಿಲಿಕ್, ಕೆನಾಟ್ ಪಾಸ್ ಥ್ರೂ ದಿ ಮೆಮ್ಬ್ರೇನ್. ಇದೆ ಬ್ಯಾಕ್ಟೀರಿಯಾಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದಕ್ಕೆ ಎಂಟ್ರ್ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ? ಫಸ್ಟ್ ಬ್ಯಾಕ್ಟೀರಿಯಲ್ ಸೆಲ್ ಮೇಡ್ ಕಾಂಪಿಟೆಂಟ್, ಬ್ಯಾಕ್ಟೀರಿಯಲ್ ಸೆಲ್ ವಾಲ್ನ ಮೇಡಪ್ ಆಫ್ ಪೆಪ್ಟಿಡೋಗ್ಲೈಕಾನ್, ಅದನ್ನು ರೆಡಿ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ? ಟ್ರೀಟಿಂಗ್ ವಿತ್ ದ ಡೈವಾಲೆಂಟ್ ಕ್ಯಾಟಯಾನ್ ಲೈಕ್ ಅ ಕ್ಯಾಲ್ಶಿಯಮ್ ಅಯಾನ್ಸ್. ಸಚ್ DNA ಎಂಟರ್ಸ್ ಥ್ರೂ ದ ಪೋರ್ಸ್, DNA ಎಂಟರ್ ಆಗೋಕ್ಕೆ. ಅದಕ್ಕೆ ಇನ್ನೊಂದು ಸ್ಟೆಪ್ ಕಂಟಿನ್ಯೂ ಏನು ಮಾಡ್ತೀವಿ? ಇಂಕ್ಯುಬೇಷನ್ ಆಫ್ RDNA ವಿತ್ ದಿ ಸೆಲ್ಸ್ ಆನ್ ಐಸ್ ಫಾಲೋಯಿಂಗ್ ಬೈ ದಿ ಹೀಟ್. ಫಸ್ಟ್ ಐಸ್ ಮೇಲೆ ಇರ್ತೀವಿ, ಯಾರನ್ನ? ಬ್ಯಾಕ್ಟೀರಿಯಾನೋ ಮತ್ತು DNA ಐಸ್ ಮೇಲೆ ಇಟ್ಬಿಟ್ಟು ಮತ್ತೆ ತೊಗೊಂಡೋಗಿ ಹೀಟ್ ಶಾಕ್ ಕೊಡ್ತೀವಿ 42 ಡಿಗ್ರಿ ಸೆಂಟಿಗ್ರೇಡ್. ಮತ್ತು ಅಗೇನ್ ಪುಟ್ಟಿಂಗ್ ಬ್ಯಾಕ್ ಆನ್ ದಿ ಐಸ್, ಮತ್ತೆ ತೊಗೊಂಡು ಬಂದುಬಿಟ್ಟು ಐಸ್ ಕೂಲು ಹೀಟ್ ಮತ್ತು ಕೂಲ್ ಮಾಡ್ತೀವಿ. ಸೊ ಫೈನಲಿ ಏನಾಗುತ್ತೆ? ಈ RDNA ರಿಕಾಂಬಿನೆಂಟ್ DNA ಅನ್ನೋದು ಬ್ಯಾಕ್ಟೀರಿಯಾಗೆ ಎಂಟರ್ ಆಗುತ್ತೆ. ಇದೇ ಕೆಮಿಕಲ್ ಆರ್ ಹೀಟ್ ಟ್ರಾನ್ಸ್ಫರ್. ಜೀನ್ ಗನ್ ಅಂದರೆ ಡೈರೆಕ್ಟ್ ಗನ್ ಶೇಪ್ ಮಿಷನ್ ವಿಚ್ ವಿಲ್ ಬಿ ಯೂಸಿಂಗ್. ಇಲ್ಲಿರೋ ಜೆನೆಟಿಕ್ ಇನ್ಫಾರ್ಮೇಷನ್ ಜೀನ್ ಏನೇನಿದೆಯೋ ಆ ಜೀನ್ ಏನು ಮಾಡ್ತೀವಿ ಅಂದರೆ ಇಟ್ ವಿಲ್ ಬಿ ಕೋಟೆಡ್ ಬೈ ಟಂಗ್ಸ್ಟನ್ ಆರ್ ಗೋಲ್ಡ್ and that we will directly shoot into the cell in the gene gun or biolistic method. Next one, micro injection. ಇದರಲ್ಲಿ ಏನು ಮಾಡ್ತೀವಿ? ಡೈರೆಕ್ಟ್ಲಿ ಇಂಜೆಕ್ಷನ್. ವಿ ಟೇಕ್ ಅವರ್ ಸ್ಯಾಂಪಲ್ ಆ್ಯಂಡ್ ವಿ ವಿಲ್ ಇಂಜೆಕ್ಟ್ ಡೈರೆಕ್ಟ್ಲಿ ಇನ್ ಟು ದ ಸೆಲ್. ವಿ ಯೂಸ್ ಹೋಲ್ಡಿಂಗ್ pipette and then a host cell holding with the pipette, and we holded the cell here and directly we are injecting into the nucleus where we want. This is a micro injection. Finally, vector method. You know vector method, either it is plant vector or animal vector or bacterial bacteriophage. Using this vectors we directly inject into the vector transfer. Using vector directly transferring. Finally, ಯಾವುದು? ಬಯೋರಿಯಾಕ್ಟರ್. ಸೊ ಈಗ ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟು ಸಿಂಪ್ಲಿ ನಾವು ಪ್ರೊಡ್ಯೂಸ್ ಅಂದರೆ 1 ಲೀಟ್ರ್ 2 ಲೀಟ್ರಿಗೆ ಎಕ್ಸಾಂಪಲ್ ನಾನು ಇನ್ಸುಲಿನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ ಅಂತ ಅಂದ್ಕೊಳ್ಳಿ. 1 ಲೀಟ್ರ್ 2 ಲೀಟ್ರ್ ಪ್ರೊಡ್ಯೂಸ್ ಮಾಡಿದರೆ ನಮಗೆ ಕಮರ್ಷಿಯಲ್ ಆಗಿ ಬಲ್ಕ್ ಅಮೌಂಟ್ ಬೇಕು. ಆವಾಗ ಒಂದು ಇನ್ಸ್ಟ್ರೂಮೆಂಟ್ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಬಯೋರಿಯಾಕ್ಟರ್ಸ್. ಇನ್ ಲ್ಯಾಬ್ ಕಂಡೀಷನಲ್ಲಿ ಬಲ್ಕ್ ಅಮೌಂಟ್ 1000 ಲೀಟರ್ಸು 10,000 ಲೀಟರ್ಸು ಎಷ್ಟು ದೊಡ್ಡ ಒಂದು ರೂಮ್ ಅಷ್ಟಿರೋ ಟ್ಯಾಂಕ್, ಎಷ್ಟು ದೊಡ್ಡ ಟ್ಯಾಂಕಲ್ಲಿ ನಾವು ಅದಕ್ಕೆ ಬೇಕಾಗಿರೋ ಫುಡ್ ಕೊಟ್ಬಿಟ್ಟು ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇಲ್ಲಿ 2 ಟೈಪ್ಸ್ ಆಫ್ ಬಯೋರಿಯಾಕ್ಟರ್ಸ್ ಇದೆ. ಒಂದು ಸ್ಟಿರಿಡ್ ಟ್ಯಾಂಕ್ ಅಂತ, ಇನ್ನೊಂದು ಸ್ಪರ್ಜ್ಡ್ ಸ್ಟಿರಿಡ್ ಟ್ಯಾಂಕ್ ಅಂತ. ಸ್ಟಿರಿಡ್ ಟ್ಯಾಂಕ್, ಸ್ಪರ್ಜ್ಡ್ ಸ್ಟಿರಿಡ್ ಟ್ಯಾಂಕ್. ಸೊ ಇಟ್ಸ್ ಅ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಬಯೋರಿಯಾಕ್ಟರ್ ಸ್ಟಿರಿಡ್ type. A stirred tank bioreactor usually cylindrical with a curved base
upon stainless steel withstand repeated sterilization. Facilitate even mixing oxygen ability throughout the chamber. ಇಲ್ಲಿ stirring type of and spurged stirrer tank, it is bubbled through the spurger with small holes. It has a hesitator system on oxygen delivery system from a control. You can see example, the stirrer tank, there is a stir which completely continuously will be rotating. As it is rotating, there is a complete media which is present. Our culture of the bacteria also will be present. ಇದರಲ್ಲಿ ಏನಾಗುತ್ತೆ, ಇದು ಸ್ಟಿರರ್ ಟ್ಯಾಂಕ್, ಇದು ರೊಟೇಟ್ ಆಗ್ತಾ ಇರುತ್ತೆ, ಈ ಕಡೆಯಿಂದ ರೊಟೇಟ್ ಆಗ್ತಾ ಇರುತ್ತೆ. ಆ ಸ್ಮಾಲ್ ಹೋಲ್ಸಿಂದ ಏನಾಗುತ್ತೆ, ಆಕ್ಸಿಜನ್ ಯಾವಾಗಲೂ ಸ್ಪ್ರೆಡ್ ಆಗ್ತಾ ಇರುತ್ತೆ ಇದು. ಸೊ ಲಾರ್ಜ್ ಅಮೌಂಟ್ ಆಫ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕು ಅನ್ನೋವಾಗ ಈ ಬಯೋರಿಯಾಕ್ಟರ್ ನಾವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾವು ನೋಡಿದರೆ ಪ್ರೊಸೀಜರ್ ಆಫ್ ದಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ನಾವೀಗ ನೋಡಿದ್ದೀವಿ. ಏನು ಟೂಲ್ಸ್ ಏನೇನು ಬೇಕಂತ ನೋಡಿದ್ವಿ, ಯಾವ್ಯಾವ ಟೂಲ್ಸ್ ಬೇಕು ನಮಗಂತ ನೀಟಾಗಿ ನೋಡಿದ್ವಿ. ಈಗ ಪ್ರೊಸೀಜರ್ ನೋಡೋಣ, ಆ ಟೂಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ಒಂದು DNA ರಿಕಾಂಬಿನೆಂಟ್ DNA ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದು ಇಲ್ಲಿ ನೋಡ್ಬೋದು. ಫಸ್ಟ್ ಏನು ಮಾಡಬೇಕು, ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್. ನಮ್ಗೆ ಇಂಟ್ರೆಸ್ಟ್ ಇರೋ ಜೀನ್ನ ಇಲ್ಲಿ ಐಸೋಲೇಟ್ ಮಾಡ್ಕೋಬೇಕು. ಐಸೋಲೇಟ್ ಮಾಡಿದ ಮೇಲೆ ವಿ ನೀಡ್ ಟು ಕಟ್ ದ DNA ಎಟ್ ಸ್ಪೆಸಿಫಿಕ್ ಲೊಕೇಶನ್. ವಿ ನೀಡ್ ಟು ಕಟ್ ದ DNA ಎಟ್ ಸ್ಪೆಸಿಫಿಕ್ ಲೊಕೇಶನ್ ಆ್ಯಂಡ್ ಫಾರ್ಮೇಷನ್ ಆಫ್ ದಿ RDNA. ನಮಗೆ ಬೇಕಾಗಿರೋ DNA ಒಂದು ನಮ್ಮ ಇಂಟ್ರೆಸ್ಟಿಂಗ್ ಇರೋದು, ಇನ್ನೊಂದು ವೆಕ್ಟಾರ್ DNA, ಎರಡೂ ಕಟ್ ಮಾಡಿ ಎರಡನ್ನೂ ರೀಜಾಯಿನ್ ಮಾಡೋದು RDNA. ಆ್ಯಂಡ್ ದೆನ್ ಆ್ಯಂಪ್ಲಿಫಿಕೇಶನ್ ಆಫ್ ಜೀನ್ ಇಂಟ್ರೆಸ್ಟ್ ಬೈ PCR ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. PCR ಏನಂತ, ದೆನ್ ಇನ್ಸರ್ಷನ್ ಆಫ್ RDNA ಇಂಟು ದಿ ಹೋಸ್ಟ್ ಸೆಲ್ ಆ್ಯಂಡ್ ದೆನ್ ಅಪ್ಟೈನಿಂಗ್ ಆಫ್ ದಿ ಫಾರಿನ್ ಜೀನ್ ಪ್ರಾಡಕ್ಟ್. ಫೈನಲಿ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಫಾರಿನ್ ಜೀನ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ ಮೇಲೆ ಸಪ್ರೇಟ್ ಮಾಡಿ ಐಸೋಲೇಷನ್ ಮಾಡಿ ಕಮರ್ಷಿಯಲೈಸ್ ಮಾಡೋದೇ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ನೋಡೋಣ ಏನೇನಂತ ಒನ್ ಬೈ ಒನ್. ಸೊ ಇಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ DNA ಬೈ ಟ್ರೀಟಿಂಗ್ ಎಂಜೈಮ್ಸ್ ಸಚ್ ಆಸ್ ಲೈಸೋಸೋಮ್ಸ್. ಯಾವುದರಲ್ಲಿ ಬ್ಯಾಕ್ಟೀರಿಯಾದಲ್ಲಾದರೆ ಲೈಸೋಸೋಮ್ಸ್, ಸೆಲ್ಯುಲೋಸ್ ಪ್ಲಾಂಟ್ಸ್ ಎಲ್ಲಾದರೆ ಕೈಟಿನೇಸ್ ಇನ್ ದಿ ಫಂಗಿ. ಸೊ ಇವೆಲ್ಲ ಏನಕ್ಕೆ ನಿಮ್ಗೆ ಇದು ಏನಂತ ಗೊತ್ತಾಗಿ, ಸೆಲ್ಯುಲೋಸ್ ಪ್ಲಾಂಟ್ ಸೆಲ್ ವಾಲ್ ಮೇಡಪ್, ಬ್ಯಾಕ್ಟೀರಿಯಾ ಪೆಪ್ಟಿಡೋಗ್ಲೈಕಾನ್ ಮೇಡಪ್, ಫಂಗಿ ಕೈಟಿನ್ ಮೇಡಪ್, ರೈಟ್. ಸೊ ಫಸ್ಟ್ ಸೆಲ್ ವಾಲ್ ಬ್ರೇಕ್ ಮಾಡಿದ್ರೇ ನೆಕ್ಸ್ಟ್ ನಾವು ಪ್ಲಾಸ್ಮಾ ಮೆಮ್ಬ್ರೇನು ನ್ಯೂಕ್ಲಿಯರ್ ಮೆಮ್ಬ್ರೇನ ಬ್ರೇಕ್ ಮಾಡಿದ ಮೇಲೆ ನಮಗೆ DNA ಸಿಗೋದು. ಸೊ ಈ ಕಾಂಪೊನೆಂಟ್ ಕಂಪ್ಲೀಟ್ ಗ್ರೈಂಡ್ ಮಾಡಿ ವಾಪಸ್ ತೆಗೆದ ಮೇಲೆ ನಾವು ಅದಕ್ಕೆ ಎಂಜೈಮ್ಸ್ ಕೊಡ್ತೀವಿ, RNAಸು ಪ್ರೋಟಿಯೇಸ್ ಅಂತ ಒಂದು ಎಂಜೈಮ್ಸ್ ಕೊಟ್ಟ ಮೇಲೆ ಕಂಪ್ಲೀಟ್ RNA ಪ್ರೋಟೀಸ್ ಎಲ್ಲ ಲೈಸ್ ಆಗಿಬಿಡುತ್ತೆ. ಈ ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜೈಮ್ಸ್ ಅವನ್ನ ಡೈಜೆಸ್ಟ್ ಮಾಡಿಬಿಡುತ್ತೆ. ಸೊ ಫೈನಲಿ ಪ್ರೆಸ್ಪಿಟೇಷನ್ ಚಿಲ್ಡ್ ಇಥನಾಲಿಂದ ಟ್ರೀಟ್ ಮಾಡಿದರೆ ನಮಗೆ ಫೈನಲ್ ಆಗಿ ಈ ಥರ ಪ್ರೆಸ್ಪಿಟೇಷನ್ ಫಾರ್ಮ್ ಆಗಿದೆ. ಈ ಪ್ರೆಸ್ಪಿಟೇಷನ್ ಎಲ್ಲ ಏನಪ್ಪ ಅಂದರೆ DNA. ನಮ್ಮ DNA ಸ್ಟ್ಯಾಂಡ್ ಸರ್ ಇಲ್ಲಿ ಕಾಣಿಸೋದಿಲ್ಲ, ಬಟ್ ಈ ಪ್ರೆಸ್ಪಿಟೇಷನ್ನ ನಾವು ಸಪ್ರೇಟ್ ತೊಗೊಳ್ಳೋದು ಏನಂತ ಕಳ್ತೀವಿ, ಸ್ಪೂಲಿಂಗ್ ಅಂತ ಕರಿತೀವಿ. ಇದೆಲ್ಲ DNA ಸ್ಟ್ಯಾಂಡ್ ಇಲ್ಲಿ ಕಾಣಿಸ್ತಾ ಇರೋದು. ನೆಕ್ಸ್ಟ್ ಈ DNA ಸ್ಟ್ಯಾಂಡಿಗೆ ನಾವೇನು ಕೊಡ್ತೀವಿ, ರೆಸ್ಟ್ರಿಕ್ಷನ್ ಎಂಜೈಮ್ಸ್ನ ಆ್ಯಡ್ ಮಾಡ್ತೀವಿ. So the gene of interest is treated with REN, restriction endonuclease enzymes, are cleaved into small DNA fragments. ಯಾವ ಥರ ಸ್ಮಾಲ್ DNA ಫ್ರಾಗ್ಮೆಂಟ್ಸ್ ಥರ ಸಪ್ರೇಟ್ ಆಗಿ DNA ಫ್ರಾಗ್ಮೆಂಟ್ಸ್ ಕಟ್ ಆಗಿದೆ. ಅದಾದಮೇಲೆ ನಾವು ಯೂಸ್ ಮಾಡ್ತಾ ಇರೋ ಟೆಕ್ನಿಕ್ ಯಾವುದು, ಅಗೆರೋಸ್ ಜೆಲ್ ಎಲೆಕ್ಟ್ರೋಪೋರೋಸಿಸ್. ಓದಿದ್ದೀವಿ. ಜೆಲ್ ಎಲೆಕ್ಟ್ರೋಪೋರೋಸಿಸ್ ಏನು ಮಾಡುತ್ತೆ, DNA ಫ್ರಾಗ್ಮೆಂಟ್ಸ್ನ ಅವನ ಲೆಂತ್ ಸೈಜ್ ಬೇಸ್ ಮಾಡಿಕೊಂಡು ಸೆಗ್ರಿಗೇಟ್ ಮಾಡುತ್ತೆ. ಇಲ್ಲಿ ಜೆಲ್ ಎಲೆಕ್ಟ್ರೋಪೋರೋಸಿಸಲ್ಲಿ ಸಪ್ರೇಟ್ ಆಗುತ್ತೆ. ಆದಮೇಲೆ ದೆನ್ ವೆಕ್ಟಾರ್ DNA ಆಲ್ಸೋ ವಿ ನೀಡ್ ಟು ಕ್ಲೀವ್. ನಮ್ಮ ಟಾರ್ಗೆಟ್ DNA ಒಂದು, ವೆಕ್ಟಾರ್ DNA ಆಲ್ಸೋ ಯೂಸಿಂಗ್ ಸೇಮ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎಂಜೈಮ್ಸ್. ಫೈನಲಿ ಅವು ಯಾವ ಥರ ಫಾರ್ಮ್ ಆಗುತ್ತೆ, ಸ್ಟಿಕ್ಕಿ ಎಂಡ್ಸ್. ಓದಿದ್ದೀವಿ ಸ್ಟಿಕ್ಕಿ ಎಂಡ್ಸ್ ಅಂದರೆ ಏನಂತ, ದಟ್ಸ್ ಅ ಜೀನ್ ಆಫ್ ಇಂಟ್ರೆಸ್ಟ್. ನಮ್ಮ ಇಂಟ್ರೆಸ್ಟ್ ಬೇಸ್ ಮೇಲೆ ವೆಕ್ಟಾರ್ನು ಕಟ್ ಮಾಡಿದ್ದೀವಿ, ಅವ್ರ ಇಂಟ್ರೆಸ್ಟಿಂಗ್ ಜೀನ್ ಆಲ್ಸೋ ವಿ ಕಟ್. Then gene of interest and vector joined by the enzyme called DNA ligase. DNA ligase enzyme will help to join both of them. Then the recombinant DNA, rDNA, is introduced into the host cell. For introducing, we know we have studied at different methods. Chemical or heat shocking, gene gun, or biolistic method, or like micro injection. These methods we have studied, right? So here what we are doing, CaCl2 method or micro injection, gene gun method na ನಾವು ಯೂಸ್ ಮಾಡಿ ನಮ್ಮ rDNA na directly we are introducing into the host. So rDNA containing cells are selected based on their selectable marker genes. ನಿಮ್ಗೆ ಗೊತ್ತಿದೆ ಆಂಟಿಬಯೋಟಿಕ್ ರೆಸಿಸ್ಟೆಂಟ್, ಆಂಪಿಸಿಲಿನ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ಸ್ ಯೂಸ್ ಮಾಡಿಕೊಂಡು ನಮ್ಮ ಇಂಟ್ರೆಸ್ಟಿಂಗ್ ಜೀನ್ ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಆಫ್ಟರ್ ಇನ್ಸರ್ಟಿಂಗ್ rDNA into bacterial, plant, animal cells, rDNA gets multiplied and expressed in them. ಅದು ಎಕ್ಸ್ಪ್ರೆಸ್ ಆಗುತ್ತಲ್ಲ. It will be expressed and the bacterial cell with the gene interest grown suitable medium ಬಯೋರಿಯಾಕ್ಟರ್ ಹೇಳಿದ್ನಲ್ಲ, ಲಾರ್ಜ್ ಅಮೌಂಟ್ ಪ್ರೊಡ್ಯೂಸ್ ಮಾಡಬೇಕಂತ ಬಯೋರಿಯಾಕ್ಟರ್ ಯೂಸ್ ಮಾಡಬೇಕಂತ, ಫ್ರಾಮ್ ದಿ
clones. More number it will be formed. So ಈ cloned genes are gene product harvested, purified and marketed and commercialized. ಇದನ್ನೇ ಏನಂತ ಕರಿತಾ ಇದ್ದೀವಿ, ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಕರಿತೀವಿ ನಾವು. ಓಕೆ, ವೆನ್ ಅ ಜೀನ್ ಆಫ್ ಇಂಟ್ರೆಸ್ಟ್ ಈಸ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಅ ಪ್ರೋಟೀನ್, ಆ ಪ್ರೋಟೀನ್ ಏನಂತ ಕರಿತೀವಿ, ರೀಕಾಂಬಿನೆಂಟ್ ಪ್ರೋಟೀನ್ ಅಂತ ಕರಿತೀವಿ. ಅದೇ ಪ್ಲ್ಯಾಂಟ್ಸಲ್ಲಿ ಆದರೆ ಜೆನೆಟಿಕಲಿ ಮಾಡಿಫೈಡ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ, ಇಲ್ಲ ಜೆನೆಟಿಕಲಿ ಮಾಡಿಫೈಡ್ ಆ್ಯನಿಮಲ್ಸ್ ಅಂತ ಕರಿತೀವಿ, ಜೆನೆಟಿಕಲಿ ಮಾಡಿಫೈಡ್ ಮೈಕ್ರೋ ಆರ್ಗನಿಸಮ್ಸ್ ಅಂತ ಕರಿತೀವಿ. ಸೊ ಯಾವ್ದ ಮೇಲೆ ಡಿಪೆಂಡ್ ಆಗುತ್ತೆ, ಅದನ್ನು ಜೆನೆಟಿಕಲಿ ಮಾಡಿಫೈಡ್. ಸೊ ಇಲ್ಲಿ ಪ್ರೋಟೀನ್ ಏನಿದೆಯೋ ರೀಕಾಂಬಿನೆಂಟ್ ಪ್ರೋಟೀನ್ ಅಂತ ಕರಿತಾ ಇದ್ದೀವಿ ನಾವು. ಸೊ ಇದು ಪ್ರೊಸೀಜರ್. ನಮ್ಮ ಫಾರಿನ್ DNA using restriction enzyme nucleus we made a small fragments, and these fragments we have used the technique what, gel electrophoresis, and we made a separate. And ನಮ್ಮ ಇಂಟ್ರೆಸ್ಟಿಂಗ್ ಜೀನ್ ಇದೆ, ಈಗ ಆ ಇಂಟ್ರೆಸ್ಟಿಂಗ್ ಜೀನ್ ತಂದುಬಿಟ್ಟು ವೆಕ್ಟಾರ್ ಆಲ್ಸೋ ವಿ ಮೇಡ್ ಅ ಪೀಸಸ್, ದೆನ್ ವಿ ಹ್ಯಾವ್ ಜಾಯಿಂಡ್ ಬೋತ್ ಟುಗೆದರ್. ದಿಸ್ ಜಾಯಿಂಡ್ ವೆಕ್ಟಾರ್ ವಿ ಹ್ಯಾವ್ ಡೈರೆಕ್ಟ್ಲಿ ಇನ್ಸರ್ಟೆಡ್ ಇನ್ ಟು ದಿ bacteria. We directly inserted into the bacteria, and that bacteria is divided into 2 cells. ಇದರಲ್ಲಿ ನಮ್ಮ ಇಂಟ್ರೆಸ್ಟಿಂಗ್ ಜೀನ್ ಟ್ರಾನ್ಸ್ಫರ್ ಆಗಿರುತ್ತೆ, ಮತ್ತು ಇದೊಂದು 2 cells, ಇದೊಂದು 2 cells, ಆ ಥರ ಕಂಟಿನ್ಯೂ ಆಗ್ತಾ ಹೋಗ್ತಾನೆ ಇರುತ್ತೆ ಈ ಡಿವಿಷನ್ ಅನ್ನೋದು. ಓಕೆ, ಸೊ ದಿಸ್ RDNA ಟೆಕ್ನಾಲಜಿ, ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ಸೊ ಇದರಲ್ಲಿ ಮಧ್ಯದಲ್ಲಿ ಆಂಪ್ಲಿಫಿಕೇಶನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ಜೀನ್, ಅದು ಟೆಕ್ನಿಕ್ ಏನಂತ ಕರಿತಾ ಇದ್ದೀವಿ, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಅಂದರೆ ಈಗ ನಾನು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಜೀನ್ನ ಐಸೋಲೇಟ್ ಮಾಡಿದ್ದೀನಿ, ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಜೀನ್ ಒಂದು ಐಸೋಲೇಟ್ ಮಾಡಿದ್ದೀನಿ. ಈ ಜೀನ್ ತೊಗೊಂಡು ಹೋಗ್ಬಿಟ್ಟು ನಾನು ವೆಕ್ಟಾರಿಗೆ ಕೊಟ್ಟು ಸ್ವಲ್ಪ ಪ್ರೊಡ್ಯೂಸ್ ಮಾಡಿದರೆ, ಈ ಜೀನ್ ಎಷ್ಟಿದೆ ನಮ್ಗೆ ಅಷ್ಟೇ ಸ್ವಲ್ಪ ಅಮೌಂಟೇ ಪ್ರೊಡ್ಯೂಸ್ ಆಗುತ್ತೆ ಇನ್ಸುಲಿನ್ನು. ಬಟ್ ಇದೇ ಜೀನ್ನ ನಾನು ಮಲ್ಟಿಪ್ಲೈ ಮಾಡಿದರೆ, increase into 2 more, increase into like a more number if I am increasing, ಅದನ್ನೇನಂತ ಕರಿತೀವಿ, ಆಂಪ್ಲಿಫಿಕೇಶನ್ ಅಂತ ಕರಿತೀವಿ. ಸೊ ಈ ಒಂದು ಸ್ಮಾಲ್ ಜೀನ್ ಇಟ್ಕೊಂಡು ನಾನೊಂದು 100 ಆದರೂ ಪ್ರೊಡ್ಯೂಸ್ ಮಾಡ್ಕೋಬೋದು, ಆರ್ 1 lakh ಆರ್ 10 lakh ಆದರೂ ನಾನು ಪ್ರೊಡ್ಯೂಸ್ ಮಾಡ್ಕೋಬೋದು. ಆ ಟೆಕ್ನಿಕ್ ಯಾವುದು, PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಅಂದರೆ ಏನು, ಟೆಕ್ನಿಕ್ ಎಂಪ್ಲಾಯ್ಡ್ ಟು ಆಂಪ್ಲಿಫೈ ದ ಜೀನ್ ಆಫ್ ಇಂಟ್ರೆಸ್ಟ್ ಇನ್ ವಿಟ್ರೋ, ಮೀನಿಂಗ್ ಲ್ಯಾಬ್ ಕಂಡೀಷನ್, ಯೂಸಿಂಗ್ ಎಂಜೈಮ್ಸ್ ಆ್ಯಂಡ್ ಟೆಂಪರೇಚರ್. ಈ ಕಂಡೀಷನ್ ನಾವು ಇದು ಬ್ಯಾಕ್ಟೀರಿಯಾ ಕೊಟ್ಟರೆ ಬ್ಯಾಕ್ಟೀರಿಯಾ ಆಲ್ಸೋ ಸೇಮ್ ವೇ ಮಲ್ಟಿಪ್ಲೈ ಆಗುತ್ತೆ, ಬಟ್ ಲ್ಯಾಬ್ ಕಂಡೀಷನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರೋ ಟೆಕ್ನಿಕ್ನೇ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದನ್ನು ಪ್ರೊಡ್ಯೂಸ್ ಮಾಡಿ ಕ್ಯಾರಿ ಮಿಲ್ಲರ್ಸ್ ಇನ್ ದ ಇಯರ್ ಆಫ್ 1985. ಸೊ ಈ ಟೆಕ್ನಿಕಲ್ಲಿ ನಮಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಯಾವುದು, DNA ಟೆಂಪ್ಲೇಟ್ಸ್, 2 ನ್ಯೂಕ್ಲಿಯೋಟೈಡ್ ಪ್ರೈಮರ್ಸ್, ಎಂಜೈಮ್ thermostabilized, which we called as a Taq polymerase enzyme, and this is a Thermus aquaticus bacterium ಇಂದ ಐಸೋಲೇಟ್ ಮಾಡಿರೋದು. ಏನಕ್ಕಂದರೆ ಈ ಟೆಕ್ನಿಕಲ್ಲಿ ನಾವು ಟೆಂಪರೇಚರ್ ಯೂಸ್ ಮಾಡ್ತೀವಿ, 55, 72 ಟೆಂಪರೇಚರ್ ಯೂಸ್ ಮಾಡ್ತೀವಿ. ಆ ಟೆಂಪರೇಚರಲ್ಲಿ ಎಂಜೈಮ್ಸ್ ಯೂಶ್ವಲಿ ಡಿನೇಚರ್, ಬಟ್ ಅದಕ್ಕೆ ನಾವು ಈ ಎಂಜೈಮ್ಸ್ನ ಯೂಸ್ ಮಾಡ್ತಾ ಇರೋದು. ಸೊ ಫಸ್ಟ್ ಸ್ಟೆಪ್ ಯಾವುದು, ಒಂದು DNA ಸ್ಟ್ಯಾಂಡ್ ಇದೆ, ಆ DNA ಸ್ಟ್ಯಾಂಡ್ ಫಸ್ಟ್ ಸ್ಟೆಪ್ ಏನು, ಡಿನ್ಯಾಚುರೇಷನ್. ಅಂದರೆ 94 ಡಿಗ್ರಿ ಸೆಂಟಿಗ್ರೇಡ್ ಅದನ್ನು ನಾವು DNA ಸ್ಟ್ಯಾಂಡ್ ಹೀಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿರೋ ಹೈಡ್ರೋಜನ್ ಬಾಂಡ್ಸ್ ಏನಿದೆಯೋ ಅದು ಕಟ್ ಆಗಿ ಇಟ್ ವಿಲ್ ಸಪ್ರೇಟ್ ಇಂಟು 2 DNA ಸ್ಟ್ಯಾಂಡ್ಸ್. ಸೊ ಅದನ್ನೇನಂತ ಕರಿತಾ ಇದ್ದೀವಿ, ಡಿನ್ಯಾಚುರೇಷನ್. ನೆಕ್ಸ್ಟ್ ಪ್ರಾಸೆಸ್ ಅದು ಎನಿಲಿಂಗ್. ಎನಿಲಿಂಗ್ ಏನಾಗುತ್ತೆ, ಆ ಪ್ಲೇಸಲ್ಲಿ RNA ಪ್ರೈಮರ್ಸ್ ವಿಲ್ ಕಮ್ ಅಂಡ್ ಬೈಂಡ್, ಸೊ ದ್ಯಾಟ್ they will develop complete new stand. ಸೊ ಯಾವ ಟೆಂಪರೇಚರ್ ಹತ್ರ, ಆಲ್ಮೋಸ್ಟ್ 40-45 ಡಿಗ್ರಿ ಸೆಂಟಿಗ್ರೇಡ್ ಹತ್ರ, ದೇ ವಿಲ್ ಬಿ 40 to 60 ಡಿಗ್ರಿ ಸೆಂಟಿಗ್ರೇಡ್ ಹತ್ರ ಈ ಪಾಲಿಮರೈಸೇಷನ್ ಇದು ಸ್ಟೆಪ್ಸ್ ನಡೀತಾ ಇರುತ್ತೆ. ಯಾವುದು, ಎನಿಲಿಂಗ್ ಪ್ರಾಸೆಸ್ ನಡೀತಾ ಇರುತ್ತೆ. ಎನಿಲಿಂಗ್ ಅಂದರೆ ಪ್ರೈಮರ್ಸ್ ಜಾಯ್ನಿಂಗ್ ಎಟ್ ದಿ 5 prime, like 3 prime locations, 5 prime locations, so that new stand will be always growing in the 3 prime to 5 prime location. So then the final step is extension or polymerization we called. At the temperature of 72 degrees centigrade, these primers will help to synthesize the new stand. Primers will help to synthesize the new stands. So ಈಗಿರೋ new stands ಮತ್ತೆ further continue. So ಒಂದು DNA ಮಾಲಿಕ್ಯೂಲ್ ಇರೋದು ಈಗ ಏನಾಯಿತು, 2 DNA ಮಾಲಿಕ್ಯೂಲ್ ಆಯಿತು. ಆ 2 ಇರೋದಿಲ್ಲ ಏನಾಗುತ್ತೆ, 4 ಆಗುತ್ತೆ, ಮತ್ತು 4 ಇರೋದು ಏನಾಗುತ್ತೆ, 8. ಈ ಥರ ಕಂಟಿನ್ಯೂ ಪ್ರಾಸೆಸ್ ಆಗ್ತಾನೆ ಇರುತ್ತೆ, ಕಂಟಿನ್ಯೂ DNA ಮಾಲಿಕ್ಯೂಲ್ಸ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಇದು ನೀವು ನೀಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿರೋ ಡೈಗ್ರಾಮ್ ನೀವು ನೋಡ್ಬೋದು, ಯಾವ ಥರ ಡಿನ್ಯಾಚುರೇಷನ್ನು, ಎನಿಲಿಂಗು, ಎಕ್ಸ್ಟೆನ್ಷನ್ನು ಮತ್ತು ಫರ್ದರ್ ಕಂಟಿನ್ಯೂಷನ್. ಸೊ ಇನ್ನೊಂದು ನನಗೆ ಇನ್ನೂ ತುಂಬ ಮಾಲಿಕ್ಯೂಲ್ಸ್ DNA ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಕಂಟಿನ್ಯೂ ಸೇಮ್ ಪ್ರಾಸೆಸ್, ಇದೇ ಪ್ರಾಸೆಸ್ಸಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಇದು procedure of the PCR technique, amplification of DNA molecule, and this is complete biotechnology, how we produce the